ವೃತ್ತಿ ಜೀವನದ ಪ್ರಮುಖ ಘಟ್ಟವಾದಂತಹ ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟ ಆಗಿದೆ. ಪಿಯುಸಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅತ್ಯಧಿಕ ಫಲಿತಾಂಶ ಬಂದಿದ್ದು ಎಂದಿನಂತೆ ಬಾಲಕಿಯರು ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಫಲಿತಾಂಶದಲ್ಲಿ ಮೇಲುಗೈಯನ್ನ ಸಾಧಿಸಿದ್ದಾರೆ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ. ಪಿಯುಸಿ ಇತಿಹಾಸದಲ್ಲಿ ಅತ್ಯಧಿಕ ಫಲಿತಾಂಶ. ಈ ಬಾರಿಯೂ ಬಾಲಕಿಯರು ಗ್ರಾಮೀಣ ಪ್ರತಿಭೆಗಳೇ ಮೇಲುಗೈ. ದಕ್ಷಿಣ ಕನ್ನಡ ಟಾಪ್, ಗದಗ ಲಾಸ್ಟ್. ಕಳೆದ ಮಾರ್ಚ್ನಲ್ಲಿ ನಡೆದಿದ್ದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ. ಚುನಾವಣೆಯ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವರ ಬದಲಾಗಿ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಫಲಿತಾಂಶ ಪ್ರಕಟ ಮಾಡಿದ್ರು. ಪಿಯುಸಿ ಪರೀಕ್ಷೆಯ ಇತಿಹಾಸದಲ್ಲಿ ಈ ಬಾರಿ ಅತ್ಯಧಿಕ ಫಲಿತಾಂಶ ಬಂದಿದೆ. ಈ ಬಾರಿ 81.15% ಬಂದಿದೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ 6.48% ಫಲಿತಾಂಶ ಹೆಚ್ಚಳವಾಗಿದ್ದು ಇತಿಹಾಸದಲ್ಲಿ ದಾಖಲೆಯ ಫಲಿತಾಂಶ ಬಂದಿದೆ. ಎಂದಿನಂತೆ ಬಾಲಕಿಯರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ಬಾರಿ ಮೇಲುಗೈಯನ್ನ ಸಾಧಿಸಿದ್ದಾರೆ. ಪರೀಕ್ಷೆ ಬರೆದವರ ವಿವರ. ಒಟ್ಟು ಪರೀಕ್ಷೆ ಬರೆದವರು 6,81,079. ಪಾಸ್ ಆದವರು 5,52,690. ಬಾಲಕರು 2,47,478. ಬಾಲಕಿಯರು 3,05,212. ಒಟ್ಟು ಶೇಕಡಾ ಫಲಿತಾಂಶ 81.15%. ಕಳೆದ ವರ್ಷ 74.67%. ಗ್ರಾಮೀಣ ವಿದ್ಯಾರ್ಥಿಗಳು. ಪಾಸ್ ಆಗಿರುವ ವಿದ್ಯಾರ್ಥಿಗಳು 1,20,630. ನಗರ ವಿದ್ಯಾರ್ಥಿಗಳು ಪಾಸ್ ಆಗಿದ್ದು 4,32,060. ಈ ವರ್ಷ ಒಟ್ಟು 6,81,079 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಇದರಲ್ಲಿ 5,52,690 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇದರಲ್ಲಿ ಬಾಲಕರು 2,47,478 ಹಾಗೂ ಬಾಲಕಿಯರು 3,05,212 ಪಾಸ್ ಆಗಿದ್ದಾರೆ. ಒಟ್ಟಾರೆ ಈ ಬಾರಿ ಶೇಕಡಾ ಫಲಿತಾಂಶ 81.15% ಬಂದಿದೆ. ಇನ್ನು ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ 1,20,630 ಪಾಸ್ ಆಗಿ 81.31% ಫಲಿತಾಂಶ ಬಂದಿದ್ರೆ, ನಗರ ವಿದ್ಯಾರ್ಥಿಗಳಲ್ಲಿ 4,32,060 ಪಾಸ್ ಆಗಿ 81.10% ಫಲಿತಾಂಶ ಬಂದಿದೆ. ಟಾಪ್ ಜಿಲ್ಲೆಗಳು. ಮೊದಲ ಸ್ಥಾನ ದಕ್ಷಿಣ ಕನ್ನಡ 97.37. ಎರಡನೆಯ ಸ್ಥಾನ ಉಡುಪಿ 96.80. ಮೂರನೆಯ ಸ್ಥಾನ ವಿಜಯಪುರ 94.89. ಕೊನೆಯ ಸ್ಥಾನ ಗದಗ 72.86. ವಿಭಾಗವಾರು ಫಲಿತಾಂಶ. ಕಲಾ ವಿಭಾಗ ಪಾಸ್ ಆಗಿದ್ದು 1,28,448 68.36. ವಾಣಿಜ್ಯ ವಿಭಾಗ ಪಾಸ್ ಆಗಿದ್ದು 1,74,315 80.94. ವಿಜ್ಞಾನ ವಿಭಾಗ ಪಾಸ್ ಆಗಿದ್ದು 2,49,927 89.96. ಶ್ರೇಣಿ ಫಲಿತಾಂಶ. ಉನ್ನತ ಶ್ರೇಣಿಯಲ್ಲಿ 1,53,370 ವಿದ್ಯಾರ್ಥಿಗಳು ಪಾಸ್ ಆಗಿದ್ರೆ, ಪ್ರಥಮ ದರ್ಜೆಯಲ್ಲಿ 2,89,733, ದ್ವಿತೀಯ ದರ್ಜೆಯಲ್ಲಿ 72,098, ತೃತೀಯ ದರ್ಜೆಯಲ್ಲಿ 37,489 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 463 ಕಾಲೇಜುಗಳಲ್ಲಿ 100% ಫಲಿತಾಂಶ ಬಂದಿದೆ. ಇನ್ನು ಶೂನ್ಯ ಸಂಪಾದನೆ ಮಾಡಿದಂತ ಕಾಲೇಜುಗಳ ಸಂಖ್ಯೆ 35. ತೇರ್ಗಡೆಯಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 5,52,690. 2024ರಲ್ಲಿ ಶೇಕಡಾವಾರು ಉತ್ತೀರ್ಣತಾ ಪ್ರಮಾಣ 81.15 81.15% ಇದೆ. 2023ರಲ್ಲಿ ಈ ಪ್ರಮಾಣ 74.67% ಇತ್ತು. ಈ ಬಾರಿ ಏನು ನಮ್ಮ ಫಲಿತಾಂಶ ಇದೆ, ಇಟ್ ಇಸ್ ಅನ್ ಇನ್ಕ್ರೀಸ್ ಆಫ್ 6.48%. ಇನ್ನು 3 ವಿಭಾಗದ ಟಾಪರ್ಸ್ ಅನ್ನ ನೋಡೋದಾದ್ರೆ, ಕಲಾ ವಿಭಾಗದ ಟಾಪರ್ಸ್ ಮೇಧಾ ಡಿ, NMKRV ಕಾಲೇಜು ಬೆಂಗಳೂರು 596 ಅಂಕ. ವೇದಾಂತ್ ನಾವಿ SSPU ಕಾಲೇಜು ವಿಜಯಪುರ 596 ಅಂಕ. ಕವಿತಾ ಇಂದು PO ಕಾಲೇಜು ಬಳ್ಳಾರಿ 596 ಅಂಕ. ವಾಣಿಜ್ಯ ವಿಭಾಗದಲ್ಲಿ ಟಾಪರ್ ಗಾನವಿ ವಿದ್ಯಾನಿಧಿ ಕಾಲೇಜು ತುಮಕೂರು 597 ಅಂಕ. ಪವನ್ ಕುಮದ್ವತಿ ಕಾಲೇಜು ಶಿವಮೊಗ್ಗ 596 ಅಂಕ. ವಿಜ್ಞಾನ ವಿಭಾಗ ಟಾಪರ್ ವಿದ್ಯಾಲಕ್ಷ್ಮಿ ವಿದ್ಯಾನಿಕೇತನ PU ಕಾಲೇಜು ಹುಬ್ಬಳ್ಳಿ 598 ಅಂಕ. ಊರ್ವಿಶ್ ಪ್ರಶಾಂತ್ ಆದಿಚುಂಚನಗಿರಿ ಕಾಲೇಜು ಮೈಸೂರು 597 ಅಂಕ. ಫಸ್ಟ್ ನನಗೆ ತುಂಬ ಖುಷಿ ಆಗ್ತಾ ಇದೆ. 4 ಮಾರ್ಕ್ಸ್ ಕಮ್ಮಿ ಆಗಿದ್ರು ಕೂಡ ತುಂಬ ಖುಷಿ ಆಗ್ತಾ ಇದೆ. 4 ಮಾರ್ಕ್ಸ್ ಕೂಡ ನಾನು ಅದು ಏನದು ಅಂತ ನೋಡಿ ಮತ್ತೆ ಪ್ರಯತ್ನ ಮಾಡೋಕ್ಕೆ ಯೋಚನೆ ಮಾಡಿದೆ. ನನಗೆ ಇನ್ನರ್ ಮೋಟಿವೇಶನ್ ಕೊಡೋದಾಗಿರಲಿ ಅಥವಾ ಡೌಟ್ಸ್ ಕ್ಲಿಯರ್ ಮಾಡಿದಾಗಲಿ ಎಲ್ಲ ಥರ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಟೀಚಿಂಗ್ ಮೆಥಡ್ ನಂಗೆ ತುಂಬ ಇಷ್ಟ. ಎಲ್ಲ ಟೀಚರ್ಸ್ದು ಮನೆಯಲ್ಲಿ ಕೂಡ ನನಗೆ ಎಲ್ಲ ತುಂಬ ಸಪೋರ್ಟ್ ಸಿಕ್ಕಿದೆ ಸರ್, ಅಪ್ಪ ಅಮ್ಮಯಿಂದ.
ಇನ್ನು ದ್ವಿತೀಯ ಪಿಯುಸಿ ಪರೀಕ್ಷೆ 2 ವೇಳಾಪಟ್ಟಿ ಕೂಡ ಪ್ರಕಟ ಮಾಡಲಾಗಿದೆ. ಏಪ್ರಿಲ್ 29ರಿಂದ ಮೇ 16ರವರೆಗೆ ಪರೀಕ್ಷೆ ನಡೆಯಲಿದ್ದು, ವಿದ್ಯಾರ್ಥಿಗಳು ನೋಂದಣಿಯಾಗಲು ದಂಡರಹಿತ ಏಪ್ರಿಲ್ 16 ಕೊನೆಯ ದಿನ ಮತ್ತು ದಂಡ ಸಹಿತ ಏಪ್ರಿಲ್ 18 ಕೊನೆಯ ದಿನವಾಗಿದೆ. ಮೊದಲ ಪರೀಕ್ಷೆಗಿಂತ ಹೆಚ್ಚು ಅಂಕ ಪಡೆಯಲು ಇಚ್ಛಿಸುವ ವಿದ್ಯಾರ್ಥಿಗಳು ಪರೀಕ್ಷೆ 2ರಲ್ಲಿ ಪರೀಕ್ಷೆಯನ್ನ ಬರೆಯಬಹುದಾಗಿದೆ. ಇದಕ್ಕೂ ಅರ್ಜಿ ಸಲ್ಲಿಕೆಯ ನಿಗದಿ ಶುಲ್ಕ ಪಾವತಿ ಮಾಡಿ ಪರೀಕ್ಷೆಯನ್ನ ಬರೆಯಬಹುದಾಗಿದೆ. ಶ್ರೀನಿವಾಸರಾವ್ ದಳವೆ, ಪಬ್ಲಿಕ್ ಟಿವಿ, ಬೆಂಗಳೂರು.